ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಕಡಲೆಬೇಳೆ ವಡೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಸ್ಟೈಲಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ನಾನಿಲ್ಲಿ ಚೆನ್ನಾಗಿ ಕಡಲೆಬೇಳೆನ ತೊಳೆದಿಟ್ಕೊತಾ ಇದ್ದೀನಿ. ಒಂದು ಪಾವು ಕಡಲೆಬೇಳೆ ತೊಗೊಂಡಿದ್ದೀನಿ. ಇದನ್ನು ಎಲ್ಲ ಚೆನ್ನಾಗಿ ತೊಳೆದು ನೆನೆಸೋಕೆ ಇಡ್ತಾ ಇದ್ದೀನಿ. ನೋಡಿ, ನೆನೆಸಿದಾದ್ಮೇಲೆ ಈ ರೀತಿ ಇಷ್ಟು ಚೆನ್ನಾಗಿ ನೆಂದಿರಬೇಕು ಕಡಲೆಬೇಳೆ. ಇಷ್ಟು ಚೆನ್ನಾಗಿ ನೆಂದಿದ್ರೆ ರುಬ್ಕೊಳ್ಳೋಕ್ಕೆ ಸರಿಯಾಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಏನೇನು ಮಸಾಲೆ ರುಬ್ಕೋತೀನಿ ಅಂತ ನೋಡೋಣ ಬನ್ನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ, 5 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 1 ಗೆಡ್ಡೆ ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ. ನೆಕ್ಸ್ಟು ಸ್ವಲ್ಪ ಶುಂಠಿ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ನಾನು ಸ್ವಲ್ಪ ಚಕ್ಕೆ ಹಾಕೋತಾ ಇದ್ದೀನಿ. ಚಕ್ಕೆ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಅಡುಗೆ ಅರಿಶಿಣ ಕೂಡ ಹಾಕ್ಕೊಂಡು ಇದನ್ನು ತರ್ತರಿಯಾಗಿ ರುಬ್ಬಿಟ್ಕೋತೀನಿ. ನೋಡಿ, ಈ ರೀತಿ ತರ್ತರಿಯಾಗಿ ರುಬ್ಬಿಟ್ಕೋಬೇಕು. ನೆಕ್ಸ್ಟ್ ನಾನು ಇದೇ ಜಾರ್ಗೆ ಕಡಲೆಬೇಳೆ ಹಾಕ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೋತಾ ಇದ್ದೀನಿ. ನಿಮ್ಮ ಮನೇಲಿ ಒಲ್ಕಲ್ಲಿದ್ದರೆ ಅದರಲ್ಲಿ ತರ್ತರಿಯಾಗಿ ರುಬ್ಕೊಳ್ಳಿ, ಇನ್ನೂ ಸಖತ್ತಾಗಿ ಟೇಸ್ಟ್ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಒಲ್ಕಲ್ಲಲ್ಲಿ ರುಬ್ಬಿ ಮಾಡಿದ್ರೆ. ನೋಡಿ, ಇಷ್ಟ ಆದರೆ ಸಾಕು. ನೆಕ್ಸ್ಟು ನಾನು ರುಬ್ಬಿಟ್ಕೊಂಡಿದ್ದಂಥ ಮಸಾಲೆ ಮೀಡಿಯಮ್ ಸೈಜ್ 4 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತೀನಿ. ನೋಡಿ, ರುಬ್ಬಿಟ್ಕೊಂಡಿದ್ದಂಥ ಮಸಾಲೆ, ಈರುಳ್ಳಿ, ಕೊತ್ತಂಬರಿ, ಕರಿಬೇವು ಎಲ್ಲ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಈರುಳ್ಳಿ, ಆ ಕಡಲೆಬೇಳೆ ರುಬ್ಬಿದ್ದಕ್ಕೆಲ್ಲ ಹೊಂದ್ಕೊಳ್ಳೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪೇನಾದರೂ ಕಡಿಮೆ ಇತ್ತು ಅಂತ ಅಂದರೆ ಇವಾಗಲೇ ಹಾಕ್ಕೊಳ್ಳಿ. ಯಾಕೆಂದರೆ ನಾನು ಹಸಿರು ಮೆಣಸಿನ್ಕಾಯಿನ ಹಂಗೆ ಹಾಕಿಲ್ಲ, ಬಾಯಿಗೆ ಸಿಕ್ಕಿದ್ರೆ ಖಾರ ಖಾರ ಅನಿಸುತ್ತೆ. ಅದೇ ರುಬ್ಕೊಂಡ್ರೆ ತರ್ತರಿಯಾಗಿ ಅಷ್ಟು ಖಾರ ಅನಿಸಲ್ಲ, ಅದಕ್ಕೋಸ್ಕರ. ನೋಡಿ, ಈ ರೀತಿ ಆದರೆ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಸರಿಯಾಗಿದೆಯಾ ಅಂತ ಇನ್ನೊಮ್ಮೆ ಚೆಕ್ ಮಾಡಿ. ಸ್ವಲ್ಪ ಕಡಿಮೆ ಇತ್ತು ಅಂತ ಹಾಕ್ಕೊಳ್ಳಿ, ಸರಿಯಾಗಿದ್ದರೆ ಏನು ಹಾಕ್ಕೊಳಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ನಾನು ಇದನ್ನು ಸ್ವಲ್ಪ ಅಂಗೈಲಿ ಹಾಕ್ಕೋಬೇಕು, ಈ ರೀತಿ ತಟ್ಕೊಂಡು. ಬಟ್ ನನ್ನ ಕೈಲಿ ಇನ್ನೊಂದು ಕೈಲಿ ಫೋನ್ ಇದೆ, ಒಂದೇ ಕೈಲಿ ಮಾಡ್ತಿರೋದ್ರಿಂದ ನಾನು ದಪ್ಪಗೆ ಹಾಕೋತಾ ಇದ್ದೀನಿ. ಇದನ್ನು ಸಣ್ಣ ತೆಳುವಾಗಿ ತೊಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ. ವಿಡಿಯೋಗೋಸ್ಕರ ನಾನು ಈ ರೀತಿಯೇ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಎಲ್ಲ ಸಣ್ಣಗೆ ತೊಟ್ಟಿ ಹಾಕ್ಕೊಂಡೆ ನಾನು. ಎಣ್ಣೆಯಲ್ಲಿ ಚೆನ್ನಾಗಿ ತೇಳಿಸ್ಕೊಂಡ್ರೆ ಬಿಸಿ ಬಿಸಿ ವಡೆ ರೆಡಿ ಆಗುತ್ತೆ. ಸ್ವಲ್ಪ ಚೆನ್ನಾಗೇ ಬೇಯಿಸ್ಕೋಬೇಕು. ಇದು ಬೋಂಡ ಬೆಂದಷ್ಟು ಬೇಗ ಬೇಯೋಲ್ಲ, ಕಡಲೆಬೇಳೆದಲ್ವ, ಅದರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಚೆನ್ನಾಗಿ ಉರಿ ಕಡಿಮೆ ಮಾಡಿಕೊಂಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಬೇಯಿಸ್ಕೊಂಡಿದ್ದೆಲ್ಲ ಆದಮೇಲೆ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ನೋಡಿ, ಚೆನ್ನಾಗಿ ಬೇಯಿಸ್ಕೋಬೇಕು, ತೇಳಿಸ್ಕೋಬೇಕು ಅಂತ ಒಂದು ಕಡೆ ಅಂತಾನೆ, ಒಂದೊಂದು ಊರಲ್ಲಿ ನಮ್ಮ ಕಡೆ ಬೇಯಿಸ್ಕೋಬೇಕು ಅಂತಾರೆ, ಏನೇನೋ ಅವ್ರವ್ರ ಭಾಷೆಯಲ್ಲಿ ಹೇಳ್ತಾರೆ. ನೋಡಿ, ಎಲ್ಲ ಎತ್ತಿಟ್ಕೊಂಡಿದ್ದಾದಮೇಲೆ ಈ ರೀತಿ ಬಿಸಿ ಬಿಸಿ ವಡೆ ಬಂತು. ತುಂಬ ಚೆನ್ನಾಗಿ ಬಂದಿತ್ತು. ನೆಕ್ಸ್ಟು ಫೋಟೋ ತೊಗೊಳ್ಬೇಕಾದ್ರೆ ಈ ರೀತಿ ಬಂತು. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.